ಮೈಸೂರು ಲೋಕಸಭಾ ಕ್ಷೇತ್ರ, ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ. ಈ ಲೋಕಸಭಾ ಕ್ಷೇತ್ರದಲ್ಲಿ ಸಿಟ್ಟಿಂಗ್ ಎಂಪಿ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ತಪ್ಪಿ ಹೋಗುತ್ತೆ ಅನ್ನೋದು ಆಲ್ರೆಡಿ ಈಗ ಎಲ್ರಿಗೂ ಕೂಡ ಗೊತ್ತಾಗಿರುವಂತ ವಿಚಾರ. ಅಲ್ಲಿ ಯದುವೀರ ಒಡೆಯರ್ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನೋದು ಕೂಡ ಈಗ ಚರ್ಚೆಯಲ್ಲಿದೆ. ಆ ನಿಟ್ಟಿನಲ್ಲೇ ದೆಹಲಿಗೆ ಅವರು ಬಂದಿದ್ದಾರೆ. ಯದುವೀರ್ ಅವರೇ ಯಾಕೆ ಅಂತೇಳಿ ನಾವು ಗಮನಿಸ್ತಾ ಹೋದಂಗೆ, ಯದುವೀರ ಒಡೆಯರ್ ಕೃಷ್ಣದತ್ತ ಒಡೆಯರ್ ಅವರಿಗೆ 2019ರಲ್ಲೇ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಬೇಕು ಅಂತೇಳಿ ಬಿಜೆಪಿ ಅವರನ್ನ ಕೇಳಿತ್ತು. ಆದರೆ ಅವರು ಒಪ್ಪಿರಲಿಲ್ಲ. ಪ್ರಮೋದಾದೇವಿ ಅವರು ಕೂಡ ಹೇಳಿದ್ರು, ಮಗನನ್ನೇ ಕೇಳಿ ಅಂತೇಳಿ ಹೇಳಿದ್ರು. ಯದುವೀರ ಒಡೆಯರ್ ಅವ್ರನ್ನೇ ಕೇಳಿ ಅವರೇ ನಿರ್ಧಾರ ಮಾಡ್ತೀನಿ ಅಂತ ಹೇಳಿದ್ರು. ಆದರೆ ಈಗ ಯಾಕೆ ಅಂತ ಹೇಳಿದ್ರೆ 2022ರಲ್ಲಿ ಅವರ ಮಾವ ಅಂದರೆ ಯದುವೀರ ಒಡೆಯರ್ ಅವರ ಮಾವ ಹರ್ಷವರ್ಧನ್ ದಂಗಲಾಪುರ ರಾಜ್ಯಸಭಾ ಸದಸ್ಯರು ಅವರ ಅವಧಿ ಮುಗಿಯುತ್ತೆ. ಆಗ ಬಿಜೆಪಿಯ ನಾಯಕರು ಹೇಳ್ತಾರೆ, ನೀವು ಮತ್ತೆ ರಾಜ್ಯಸಭಾ ಸದಸ್ಯರಾಗಬೇಕು ಅಂತೇಳಿ. ಆಗ ನಾನು ರಾಜ್ಯಸಭಾ ಸದಸ್ಯ ಆಗೋದಿಲ್ಲ, ಆದರೆ ನನ್ನ ಅಳಿಯನಿಗೆ ನೆಕ್ಸ್ಟ್ ಕರ್ನಾಟಕದ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಟಿಕೆಟನ್ನು ಕೊಡಬೇಕು ಅಂತೇಳಿ ನರೇಂದ್ರ ಮೋದಿ ಅವರ ಆದಿಯಾಗಿ ಅಮಿತ್ ಶಾ, ಜೆ ಪಿ ನಡ್ಡಾ ಈ ಹೈಕಮಾಂಡ್ ನಾಯಕರಲ್ಲಿ ಒಂದು ಪ್ರಾಮಿಸನ್ನು ತೆಗೆದುಕೊಳ್ತಾರೆ. ಅದಾದ ನಂತರ ಈಗ ಲೋಕಸಭಾ ಚುನಾವಣೆ ಬಂದಿದೆ, ಅದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ. ಈ ಲೋಕಸಭಾ ಕ್ಷೇತ್ರದಲ್ಲಿ ಯದುವೀರ ಕೃಷ್ಣದತ್ತ ಒಡೆಯರ್ ಅವರು ಸ್ಪರ್ಧೆ ಮಾಡಬೇಕು ಅನ್ನೋದು ಇವರ ಒತ್ತಾಸೆ ಆಗಿರೋದ್ರಿಂದಾಗಿ ದಂಗಾಪುರ ಸಂಸ್ಥಾನದ ರಾಜಸ್ಥಾನ ದಂಗಾಪುರ ಸಂಸ್ಥಾನ ಅದರ ಹರ್ಷವರ್ಧನ್ ದಂಗಾಪುರ ಅವರ ಒಂದು ಅಣತಿಯಂತೆ, ಅವರ ಒಂದು ರಿಕ್ವೆಸ್ಟ್ ಅಂತೆ ಯದುವೀರ ಒಡೆಯರ್ ಅವರು ಈ ಬಾರಿ ಸ್ಪರ್ಧೆ ಮಾಡ್ತಾರೆ. ಈಗ ದೆಹಲಿ ಅಂಗಳಕ್ಕೂ ಕೂಡ ಬಂದಿದ್ದಾರೆ. ನಾವು ಗಮನಿಸಬೇಕು ಈ ರಾಜ ಪರಂಪರೆಯ ರಾಜಕೀಯ ಹಿನ್ನೆಲೆ ಹೇಗಿದೆ ಅಂತ ಹೇಳಿದರೆ, ಈ ಕೃಷ್ಣದತ್ತ ನಾವು ಗಮನಿಸ್ತಾ ಇದ್ದಂಗೆ 1984ರಲ್ಲೇ ಒಡೆಯರ್ ಅವರು ಸ್ಪರ್ಧೆ ಮಾಡಿದ್ರು. 6 ಬಾರಿ ಸ್ಪರ್ಧೆ ಮಾಡಿ 4ರಲ್ಲಿ ಗೆದ್ದಿದ್ರು. ಮೊದಲು ಅವರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ರು ನರಸಿಂಹರಾಜ ಒಡೆಯರ್ ಅವರು. 91ರಲ್ಲಿ ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡಿ ಸೋಲ್ತಾರೆ. ನೋಡಿ, ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಮೈಸೂರಿನ ಪ್ರತಿನಿಧಿ ವಿನೋದ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ವಿನೋದ್, ಭಾರಿ ಕುತೂಹಲ ಕೆರಳಿಸ್ತಾ ಇದೆ. ಅದರಲ್ಲೂ ಕೂಡ ಯದುವೀರ ಒಡೆಯರ್ ಅವರು ಡೆಲ್ಲಿ ತಲುಪಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ದೆಹಲಿ ಮೂಲಗಳಿಂದ ನಮಗೆ ಮಾಹಿತಿ ಇದೆ. ರಾಜಕೀಯವಾಗಿ ರಣಕಣ ಹೇಗಿದೆ ವಿನೋದ್? ರಜತ್, ಇಲ್ಲಿವರೆಗೂ ಕೂಡ ಯದುವೀರ್ ಶ್ರೀಕಂಠ ನರಸಿಂಹರಾಜ್ ಆದರೆ ಶ್ರೀಕಂಠ ಯದುವೀರ್ ಅವರು ಯಾವ ಅಂದರೆ ಸ್ಪರ್ಧೆ ಮಾಡೋ ಬಗ್ಗೆ ಈಗಾಗಲೇ ಬಿಜೆಪಿಯಲ್ಲಿ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಜೊತೆಗೆ ಬಹುತೇಕ ಅವರು ಮೈಸೂರು ಲೋಕಸಭಾದಿಂದ ಕಣಕ್ಕಿಳಿತಿರುವ ಮಾತುಗಳು ಸಹ ಕೇಳಿ ಬರ್ತಾ ಇದೆ. ಇದರ ಒಂದು ಹಿನ್ನೆಲೆಯಲ್ಲಿ ಇವತ್ತು ಅವರು ದೆಹಲಿಗೆ ತಲುಪಿದ್ದಾರೆ ಅನ್ನುವಂತಹ ಮಾಹಿತಿಗಳಿದೆ. ಮೈಸೂರಿನ ಅವರ ಏನು ಪರ್ಸನಲ್ ಅಸಿಸ್ಟೆಂಟ್ ಪಿ ಎಗಳಿರ್ಬೋದು, ಯಾರಿಗೆ ಕೂಡ ಕಾಲಲ್ಲಿ ಮಾಡಿದ್ರು ಕೂಡ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಮಾಹಿತಿಗಳನ್ನ ಕೊಡ್ತಾ ಇಲ್ಲ. ಅಂದರೆ ದೆಹಲಿ ಮೂಲಗಳಿಂದ ಬರ್ತಿರೋ ಮಾಹಿತಿಗಳ ಪ್ರಕಾರವಾಗಿ ಇವತ್ತು ಅವರು ಪಾರ್ಟಿಗೆ ಜಾಲಿಯಾಗಿ ಅಧಿಕೃತವಾಗಿ ಇವತ್ತು ಅಭ್ಯರ್ಥಿಯಾಗಿ ಘೋಷಣೆ ಆಗ್ತಿರೋ ಮಾತುಗಳು ಸಹ ಕೇಳಿ ಬರ್ತಾ ಇದೆ. ಈಗಾಗಲೇ ಅವರು ಅವರ ತಂದೆ ಶ್ರೀಕಂಠ ನರಸಿಂಹರಾಜ ಒಡೆಯರು ಕೂಡ 4 ಬಾರಿ ಲೋಕಸಭಾ ಸದಸ್ಯರಾಗಿ ಈ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸಿದರು. ಸೊ ಎಲ್ಲೋ ಒಂದು ಕಡೆ ಆ ಒಂದು ಹಿನ್ನೆಲೆಯಲ್ಲಿ ಜೊತೆಗೆ ಯದುವೀರವರು ಕೂಡ ಸಾಕಷ್ಟು ಒಂದು ಏನೋ ಫ್ಯೂಚರ್ ಅಂದರೆ ಮುಂದಿನ ಕರ್ನಾಟಕದ ದೃಷ್ಟಿಯಿಂದಾಗಿ ಜೊತೆಗೆ ಅಕ್ಕಪಕ್ಕದ ಜಿಲ್ಲೆಗಳ ದೃಷ್ಟಿಯಿಂದಾಗಿ ಅವರಿಗೆ ಟಿಕೆಟ್ ಕೊಟ್ಟ ಸಂದರ್ಭದಲ್ಲಿ ಸಾಕಷ್ಟು ಸಹಾಯ ಆಗುತ್ತೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಟಿಕೆಟ್ ಅವರಿಗೆ ಸಿಕ್ಕಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಸದ್ಯದವರೆಗೂ ಕೂಡ ಯದುವೀರ್ ಈ ಬಗ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿಗಳನ್ನ ಹಂಚ್ಕೊಳ್ತಾ ಇಲ್ಲ. ಬದಲಾಗಿ ಅವರು ಡೈರೆಕ್ಟ್ ಆಗಿ ಪಾರ್ಟಿಯನ್ನು ಸೇರಿದ ನಂತರದಲ್ಲಿ ಒಂದಷ್ಟು ಮಾತುಕತೆಗಳಾದ್ರೆ ರಾಜಕಾರಣದ ಕುರಿತು ಮಹತ್ವದ ಮಾಹಿತಿಗಳನ್ನು ಕೂಡ ಓಕೆ ವಿನೋದ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.